ನನ್ನ ಹೆಸರು ದರ್ಶನ್ ಕುರ್ಬಾಸ್ ಅಂತ, ಸ್ನಾತಕೋತ್ತರ ಪತ್ರಿಕೋದ್ಯಮ ವಿದ್ಯಾರ್ಥಿ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಮಾತಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಕರ್ನಾಟಕದಲ್ಲಿ SLC ಎಕ್ಸಾಮ್ ನಡೀತದೆ. ಆ ಎಕ್ಸಾಮ್ನಲ್ಲಿ ಅನಾವಶ್ಯಕವಾಗಿ ಹಿಂದಿಯನ್ನು ಒಂದು ವಿಷಯನ ತುರುಕಿದ್ದಾರೆ. ಈ ವಿಷಯದಿಂದ ಪ್ರತಿ ವರ್ಷ ಅಂದರೆ 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಫೇಲ್ ಆಗ್ತಾರೆ. ಮುಂದೆ ಅವರು ವಿದ್ಯಾಭ್ಯಾಸನ ಮುಂದುವರಿಸೋ ಪ್ರಮಾಣ ಕೂಡ ತೀರಾ ಕಡಿಮೆ. ಅವರು ಅನಾವಶ್ಯಕವಾಗಿ ಹಿಂದಿಯಲ್ಲಿ ಫೇಲ್ ಆಗೋದು, ಮುಂದೆ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗೋದು. ಈ ಕಮರ್ಷಿಯಲ್ ಜಗತ್ತಿನಲ್ಲಿ ಅವ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕೋದು ತೀರಾ ಕಷ್ಟ. ಇವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಹಿಂದಿಯವ್ರು ಬಂದು ಇಲ್ಲಿ ಹಿಂದಿಯವರು ವಲಸೆ ಬಂದು ಅವ್ರು ಆಕ್ರಮಣ ಮಾಡ್ಕೊತಾ ಇದ್ದಾರೆ. ಕನ್ನಡದವ್ರಿಗೆ ಸರಿಯಾಗಿ ಒಂದು ಶಿಕ್ಷಣ ಮಟ್ಟದಲ್ಲೇ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾಯಿದೆ. ಅನಾವಶ್ಯಕವಾಗಿ ನಾವು ಹಿಂದಿ ಕಲಿತು ನಾವು ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ನಾವು ಕೆಲಸ ತಗೊಂಡು ಜೀವನ ಸಾಗಿಸೋದು, ಆ ಥರ ಕಲ್ಪನೆಯೇ ಇಲ್ಲ ಈ ಕರ್ನಾಟಕದವ್ರಿಗೆ. ಅದರ ಅವಶ್ಯಕತೆಯೂ ಇಲ್ಲ. ಕರ್ನಾಟಕದಲ್ಲಿರೋ ಉದ್ಯೋಗ ಕನ್ನಡದವ್ರಿಗೆ ಸಿಗಬೇಕು. ಜೊತೆಗೆ ಅನಾವಶ್ಯಕವಾಗಿ ನಾವು ಹಿಂದಿ ಕಲಿತಾ ಇರೋದ್ರಿಂದ ಇದರಿಂದ ತೊಡಕುಗಳೇ ಜಾಸ್ತಿ, ಇದು ಸಮಸ್ಯೆಗಳೇ ಜಾಸ್ತಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಹಿಂದಿ ಭಾಷೆನ ತೆಗೆದಾಕಬೇಕು. ಎರಡು ನುಡಿ ಪದ್ಧತಿನ ಮಾತ್ರ ಅನುಷ್ಠಾನ ಮಾಡಿಸ್ಬೇಕು ಅಂತ ನಾವು ದ್ರಾವಿಡ ಕನ್ನಡಿಗರ ಚಳವಳಿ ಕಡೆಯಿಂದ ನಾವು ಒತ್ತಾಯಿಸ್ತೇವೆ.